ಹಾಯ್ ಹಲೋ ನಮಸ್ತೆ ಹ್ಯಾಪಿ ಓಮ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ. ಅದು ಹೆಂಗೆ ಮಾಡೋದು ಅಂತ ನಿಮ್ಮ ಜೊತೆನೂ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ಪಾಲಕ್ ಹಾಕಿ ಈ ಚಿಕನ್ ಗ್ರೇವಿ ಮಾಡೋದ್ರಿಂದ ಅದರ ಟೇಸ್ಟು ಡಬಲ್ ಆಗುತ್ತೆ. ಆದರೆ ಅದು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಘಮ 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 ಅಂತ ಇದೆ. ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿದ್ರಲ್ಲ. ಈಗ ಹೆಂಗೆ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ. ಚಿಕನ್ ತೊಳ್ಕೊತಾ ಇದ್ದೀನಿ. 2 ಇಲ್ಲ 3 ಸರಿ ಆದರೂ ತೊಳ್ಕೊಬೇಕಾಗುತ್ತೆ. ಚೆನ್ನಾಗಿ ಸ್ಮೆಲ್ ಹೋಗೋ ತನಕ ತೊಳ್ಕೊಬೇಕು. ತೊಳೆದು ಹಾಗೆ ಚೆನ್ನಾಗಿ ನೀರು ಹಿಂಡ್ಕೊಂಡು ತೊಗೋಬೇಕು. ಅದನ್ನು ನೀರಿಲ್ಲದೆ ಇರೋ ರೀತಿ ಈಗ ನಾನು ಚೆನ್ನಾಗಿ ಹಿಂಡ್ಕೊಳ್ತೀನಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ತೊಗೋತಾ ಇದ್ದೀನಿ. ನೀಟಾಗಿ ಅದನ್ನು ಕ್ಲೀನ್ ಮಾಡಿ ಹಿಂಡಿ ತೊಗೊಂಡಿದ್ದಾಯಿತು. ನಾನು ಇವಾಗ ಸ್ಟವ್ ಹಚ್ಚಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೀರೆಲ್ಲ ನೀಟಾಗಿ ಡ್ರೈ ಆದರೆ ಚುಂಗ್ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಚೆನ್ನಾಗಿ ಈ ಥರ ಡ್ರೈ ಮಾಡ್ಕೊತೀನಿ. ಆದರೆ ಸ್ವಲ್ಪ ಹಳ್ಳುಪ್ಪು ಅರಿಶಿನ ಪುಡಿ ಹಾಕಿ ಈ ಥರ ಡ್ರೈ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ನೀರು ಸುಂಡೋದ್ರಿಂದ ಚಿಕನ್ ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಈಗ ಮಾಡಿದ್ರೇ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ಅಲ್ಲಿ ಬಿಟ್ಟಿದ್ದ ನೀರೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕನೂ ಹಾಗೆ ಬಿಟ್ಟಿರ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಈರುಳ್ಳಿನೂ ಹಾಕ್ತಾಯಿದ್ದೀನಿ. ಮತ್ತು ಇವಾಗ ಈರುಳ್ಳಿ ಹಾಕ್ಕೊಂಡು 1-2 ಸರಿ ಹಾಗೆ ತಿರುಗಿಸ್ಕೋಬೇಕಾಗುತ್ತೆ. ಮತ್ತು ನಾನಿಲ್ಲಿ ತೊಗೊಂಡಿರೋದೆಲ್ಲ ಈಗ ಕ್ಲೀನಾಗಿ ತೊಳ್ಕೊಂಡು ಹಚ್ಕೋಬೇಕಾಗುತ್ತೆ. ಸೊಪ್ಪು, ಹಸಿಮೆಣ್ಸಿಕಾಯಿ, ಈರುಳ್ಳಿ ಎಲ್ಲ ಒಂದೊಂದಾಗಿ ತೊಳ್ಕೊತಾ ಇದ್ದೀನಿ. ಈರುಳ್ಳಿನೂ ತೊಳ್ಕೊಂಡು ಸೊಪ್ಪೆಲ್ಲ ತೊಳೆದು ನೀಟಾಗಿ 2 ಸರಿ ತೊಳಿಬೇಕಾಗುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ತುಂಬ ಮಣ್ಣಿದೆ. ಮಳೆ ಟೈಮಲ್ಲಿ ಮಣ್ಣಿರೋದ್ರಿಂದ 2 ಸರಿ ತೊಳ್ಕೊಬೇಕು. ಅದನ್ನು ಎಲ್ಲ ತೊಳೆದು ತೊಗೊಂಡಿದ್ದಾಯಿತು. ನಾನಿಲ್ಲಿ ಏನು ತೊಗೊಂಡಿದ್ದೀನಿ ತೋರಿಸ್ತೀನಿ. ಮೆಂತ್ಯ, ಪಾಲಕ್ಕು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಕಡಲೆ, ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, 1 ಏಲಕ್ಕಿ ತೊಗೊಂಡಿದ್ದೀನಿ. ಕಾಯಿ ಕಡಲೆ ಸ್ವಲ್ಪನೇ ತೊಗೊಂಡಿದ್ದೀನಿ. ಅದು ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಕಲರ್ ಆಗಿರಲಿ ಅಂತ ಸೊಪ್ಪು ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟು ಮಸಾಲೆ. ಟೊಮೊಟೊ ತೊಗೊಂಡಿಲ್ಲ, ಇನ್ನು ತೊಗೋತೀನಿ. ಒಂದು 2 ಇಲ್ಲ 3 ಟೊಮೊಟೊ ಹಾಕೋತೀನಿ. ಈರುಳ್ಳಿ ಹೆಚ್ಕೊಳ್ಬೇಕೀಗ. ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಕೊತೀನಿ, ದಪ್ಪಾಗಿ ಇರಲಿ ಅಂತ. ಸ್ವಲ್ಪ ಸಾಂಬಾರಿಗೆ ಮತ್ತು ಸ್ವಲ್ಪ ರುಬ್ಬೋದಕ್ಕೆ 2 ಹಚ್ಕೋಬೇಕಾಗುತ್ತೆ. ತೊಗೊಂಡಿರೋ ಸೊಪ್ಪನ್ನು ಹಾಗೆ ಹಚ್ಕೋತೀನಿ. ದಪ್ಪನೇ ಹಚ್ಚಿಟ್ಕೋತೀನಿ. ಅದನ್ನು ಮತ್ತೆ ಈಗ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಹೋಗಲಿ ಅಂತ ಅದನ್ನು ನಾನು ಫ್ರೈ ಮಾಡ್ಕೊಂಡು ಸೊಪ್ಪು ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದಾಯಿತು. ಈಗ ಹಚ್ಕೊಂಡಿದ್ದೀನಿ. ಕಾಯಿನ ಸ್ವಲ್ಪ ತೊಗೊಂಡಿರೋದ್ರಿಂದ ಹಾಗೆ ಕೈಯಲ್ಲೇ ಹಚ್ಕೊಬಿಡ್ತೀನಿ. ಪೀಸು ಚಿಕ್ಕದಾಗಿ ಮಾಡ್ಕೊಳ್ತೀನಿ. ಇವಾಗ ಎಲ್ಲ ಹಚ್ಕೊಂಡಿದ್ದಾಯಿತು. ಈಗ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಳ್ತೀನಿ. 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಲ್ಲ ಹಚ್ಚಿದ್ದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ. ಇವಾಗ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ತನಕನೂ ಹಾಗೆ ಹುರ್ಕೋಬೇಕಾಗುತ್ತೆ. ಗ್ರೀನ್ ಮಸಾಲೆ ಆಗಿರೋದ್ರಿಂದ ನಾನು ಬರೀ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿದ್ದೀನಿ. ಖಾರಕ್ಕೆ ಇನ್ನೇನೂ ಹಾಕಿಲ್ಲ. ಇಲ್ಲಿ ಒಂದು 10-15 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ನಾನು ಅರ್ಧ kg ಚಿಕನ್ಗೆ ಮಾಡ್ತಾಯಿರೋದು. ಅರ್ಧ kgಗೆ ನಾನು ಇಷ್ಟು ಸಾಕು. ಖಾರಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಮೆಂತ್ಯ, ಪಾಲಕ್ಕು, ಸ್ವಲ್ಪ ಪುದೀನ, ಕರಿಬೇವು ಎಲ್ಲ ಸೊಪ್ಪು ಸ್ವಲ್ಪ ಏನು ತೊಗೊಂಡಿದ್ನೋ ಅಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಫ್ರೈ ಆಯ್ತಲ್ಲ. ಕಾಯಿ ಕಡಲೆ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾವು ಈ ರೀತಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಗ್ರೇವಿ ಚೆನ್ನಾಗಿರುತ್ತೆ. ಈಗ ಮತ್ತೆ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದು ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಹಾಕಿದ್ದೀನಿ. ನಾನು ಅರ್ಧ kg ತೊಗೊಂಡಿದ್ದೀನಲ್ಲ, ಅರ್ಧ ಸ್ಪೂನ್ ಹಾಕಿದ್ದೀನಿ. ಅಷ್ಟೇ ಸಾಕು. ಅದು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋ ತನಕ ಹಾಗೆ ಫ್ರೈ ಮಾಡಿಕೊಂಡು ನಾನೇನು ರುಬ್ಬಿಟ್ಕೊಂಡಿದ್ನೋ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ. ನಾನು ಫಸ್ಟೇ ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿರೋದ್ರಿಂದ ಈಗೇನು ಟೈಮ್ ಹಿಡಿಯಲ್ಲ. 1-2 ಸಲ ಹಾಗೆ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಈಗ ಬೇಯಿಸಿ ಇಟ್ಕೊಂಡಿದ್ದು ಚಿಕನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಟೈಮ್ ಏನು ಹಿಡಿಯಲ್ಲ, ಬೇಗನೆ ಆಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು. ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊ ರುಬ್ಬಿರಲಿಲ್ಲ, ಆದರೆ ಇವಾಗ ಸೇರಿಸಿದ್ದೀನಿ. ಯಾಕಂದರೆ ಎಲ್ಲ ಒಟ್ಟಿಗೆ ರುಬ್ಬಿಟ್ರೆ ಒಂಥರ ಎಲ್ಲ ಮ್ಯಾಶ್ ಆದಂಗಿರುತ್ತೆ ಅಂತ ನಾನು ಮಸಾಲೆ ಜೊತೆ ಟೊಮೊಟೊ ಹಾಕ್ತೀನಿ. ಈಗೆಲ್ಲ ಒಟ್ಟಿಗೆ ಬೇಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡಿ. ಟೊಮೊಟೊ ಮಧ್ಯ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಒಂದೇ ಥರ ಮ್ಯಾಶ್ ಆದಂಗಿದ್ರೆ ಚೆನ್ನಾಗಿರಲ್ಲ.
ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ, ನನಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂತು. ಇವಾಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ಲ, ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಮಸಾಲೆ ಯಾಕೆ ಮಾಡೋದ್ರಿಂದ. ಟೊಮೊಟೊನೂ ಹಾಗೆ ಬೆಂದೋಗುತ್ತೆ. ಇನ್ನೊಂದು 2 ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ರೊಟ್ಟಿ, ಚಪಾತಿ, ರೈಸು, ಮುದ್ದೆ ಎಲ್ಲದಕ್ಕೂ ಸೂಟ್ ಆಗೋ ಅಂಥ ಗ್ರೇವಿ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೆಂಗೆ ಬತ್ತು ಅಂತ ನಮಗೂ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.